ಎದುರ್ದು ಸರ್, ಈಗ RSS ಅನ್ನ ಎಲ್ಲ ಸರ್ಕಾರಿ ಸಂಸ್ಥೆಗಳಾಗಿಂದ ಬರುವ ಎಲ್ಲಾ ಕ್ಯಾಂಪಸ್ಗಳಿಂದ ನಿರ್ಬಂಧಿಸಬೇಕು ಅಂತ ನಿನ್ನೆ ಸಚಿವರು ಪತ್ರ ಬರೆದಿದ್ದಾರೆ. ಸಿಎಂ ಅದಕ್ಕೆ CS ಒಂದು ಡೈರೆಕ್ಷನ್. ಸೊ ತಮ್ಮ ಅಭಿಪ್ರಾಯ ಏನು ಸರ್? RSS ಗೆ ಅವಕಾಶ ಕೊಡಬೇಕಾ ಈ ರೀತಿ ನಿರ್ಬಂಧ ವಿಧಿಸೋದು? ಅಲ್ಲ, 2-3 ವಿಚಾರ ಇದೆ. ಯಾಕಂದ್ರೆ ನಮಗಿರ್ತಕ್ಕಂಥ ಅಬ್ಜೆಕ್ಷನ್ ಅಂದ್ರೆ ಯಾವ RSS 55 ವರ್ಷ ಈ ಭಾರತ ದೇಶ ಫ್ಲಾಗ್ ಆರಿಸಲಿಲ್ಲ. ಅವರು 55 ಇಯರ್ಸ್ ನೀವೆಲ್ಲ ಹೇಳ್ಬೇಕಲ್ಲ. ಅದು ನಾಗ್ಪುರದಲ್ಲಿ ಅವ್ರ ಆಫೀಸ್ನಲ್ಲಿ 55 ಇಯರ್ಸ್ ಈ ರಾಷ್ಟ್ರ ಧ್ವಜನೇ ಏರಿಸಿಲ್ಲ ಅವರು. ಅವ್ರು ಯಾರು? ಅವರೆಷ್ಟಿಗೆ ಅವ್ರು ಘೋಷಣೆ ಮಾಡ್ಕೋಬಹುದು, ಅದು ಬೇರೆ ಪ್ರಶ್ನೆ. ಬಟ್ ಸಾರ್ವಜನಿಕವಾಗಿ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕು ಇವತ್ತಿಲ್ಲ ನಾಳೆ. ಯಾಕಂದ್ರೆ ಇತಿಹಾಸ ಎಲ್ಲರ ಜನಕ್ಕೆ ಗೊತ್ತಾಗ್ಬೇಕನ್ನೋ ದೃಷ್ಟಿ ಒಂದು. ಎರಡನೇದು, ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಇವು ರಿಜಿಸ್ಟರ್ಡ್ ಬಾಡಿನ ಇದು. RSS ರಿಜಿಸ್ಟರ್ ಆಗಿದೆ ಅಲ್ಲನಾ? ನನಗೆ ಗೊತ್ತಿಲ್ಲ. ನಾನು ಐ ಮೇಟ್ ಬಿ ಇಗ್ನೋರೆಂಟ್ ಆರ್ ಐ ಮೇಟ್ ಬಿ ಲೈಕ್ ಅ ಫೂಲ್. ಐ ಮೇ ಬಿ ಆಸ್ಕಿಂಗ್ ಕ್ವಶನ್, ಬಟ್ ಐ ಸ್ಟಿಲ್ ವಾಂಟ್ ಟು ನೋ RSS ಸಂಸ್ಥೆ ರಿಜಿಸ್ಟರ್ ಆಗಿರೋದ್ರಲ್ಲಿ ನೀವು ದಾಖಲಾತಿದೆ ನಿಮ್ಮಲ್ಲಿ? ಏನ್ರಿ ರಿಜಿಸ್ಟರ್ ಆಗಿ ದಾಖಲಾತಿದೆಯಾ? ಎಲ್ಲಿ ರಿಜಿಸ್ಟರ್ ಎಲ್ಲ ಆಗಿದೆ? ನನಗೆ ಗೊತ್ತಿಲ್ಲ. ಒಂದು ರಿಜಿಸ್ಟ್ರೇಷನ್ ಆಗಿಲ್ಲ. ಎರಡನೇದು, 55 ವರ್ಷ ಇವರು ಈ ಭಾರತ ದೇಶದ ಫ್ಲಾಗೇ ಆರಿಸಿಲ್ಲ. ಮತ್ತೆ ಏನಿವರು ಇನ್ ವಾಟ್ ವೇ ದೇ ಆರ್ ಕನೆಕ್ಟೆಡ್? ಇವರು ಐಡಿಯಾಲಜಿ ಪುಷ್ ಮಾಡೋದ್ ಬಿಟ್ರೆ, ಹಿಂದೂ ಮುಸ್ಲಿಂ ನಡುಕೆ ಈ ಹಿಂದುತ್ವ ಬಗ್ಗೆ ಮಾತನಾಡೋದ್ ಬಿಟ್ರೆ ನನಗೇನು ಬೇರೆ ಅವ್ರದ್ದೇನು ಬಹಳ ದೊಡ್ಡ ಕಾಂಟ್ರಿಬ್ಯೂಷನ್ ಅಂತ ನನಗೇನು ಕಾಣ್ತಾ ಇಲ್ಲ. ಸೊ ಹಂಗಾಗಿ ವಾಟ್ ಎವರ್ ಪ್ರಿಯಾಂಕ್ ಖರ್ಗೆ ಹಸ್ ರಿಟನ್ ಅಕಾರ್ಡಿಂಗ್ ಟು ಮೀ ಇಸ್ ಅಬ್ಸಲ್ಯೂಟ್ಲಿ ರೈಟ್. ಐ ಆಮ್ ರೆಡಿ ಟು ಎಂಡೋಸ್ ಇಟ್. ಇನ್ ವಾಟ್ ವೇ ಇಸ್ ರಿಟನ್ ರಾಂಗ್? ಬಿಕಾಸ್ ವಿ ವುಡ್ ಲೈಕ್ ಟು ನೋ ವಾಟ್ ಇಸ್ ದರ್ ಕಾಂಟ್ರಿಬ್ಯೂಷನ್ ಆಲ್ಸೋ. ಅವ್ರು ಕಲಿಸ್ತಕ್ಕಂಥದ್ದು ಏನಿದೆ, ಅವ್ರು ಹೇಳ್ತಕ್ಕಂಥದ್ದು ವಿಚಾರಗಳನ್ನ ನಾವು ಅದನ್ನ ಆಮೇಲೆ ಯಾಕೆ ಹೇಳ್ತಾ ಇದೀನಿ ಮಾತಂತಂದ್ರೆ, ಮೋದಿ ಸಾಹೇಬರು ವಲ್ಲಭಾಯ್ ಪಟೇಲ್ ಸ್ಟ್ಯಾಚ್ಯೂ ಮಾಡಿದ್ರು, ಕೇಳೋದಿಲ್ಲ? ವಲ್ಲಭಾಯ್ ಪಟೇಲ್ ಸಾಹೇಬ್ರೆ ಬ್ಯಾನ್ ಮಾಡಿದ್ರು RSS ಗೆ. ಯಾಕೆ ಬ್ಯಾನ್ ಮಾಡಿದ್ರು? ಯಾರು ಸರ್ದಾರ್ ವಲ್ಲಭಾಯ್ ಪಟೇಲ್ ಸ್ಟ್ಯಾಚ್ಯೂ ನೀವು ಹಾಕಿದಿರಿ, 3,000 ಕೋಟಿ ಖರ್ಚು ಮಾಡಿ ಬಹಳ ದೊಡ್ಡದು ಭಾಷಣ ಎಲ್ಲ ಮಾಡಿದ್ರಿ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರೇ ನಿಮಗೆ 2 ಬಾರಿ ಬ್ಯಾನ್ ಮಾಡಿದ್ರು RSS ಗೆ. ಇದು ರೆಕಾರ್ಡ್ನಾಗಿದೆ, ಗೆಜೆಟ್ ಇದೆ. ಮತ್ತೆ ಇದಕ್ಕೆ ಅವ್ರು ಉತ್ತರ ಕೊಡಬೇಕಲ್ವಾ? ಸೊ 100 ವರ್ಷ ಆಗಿದೆ, ಅವರು ಮಾಡ್ತಾ ಇದ್ದಾರೆ. ಐ ಡೋಂಟ್ ಥಿಂಕ್ ಸೊ ದರ್ ಇಸ್ ಎನಿಥಿಂಗ್ ದಟ್ ಗ್ರೇಟ್ ಕಾಂಟ್ರಿಬ್ಯೂಷನ್ ದೇ ಹ್ಯಾವ್ ಡನ್ ಅಕಾರ್ಡಿಂಗ್ ಟು ಮೀ. ಇವತ್ತು ಟಾರ್ಗೆಟ್ ಶಾಲಾ ಮಕ್ಕಳು ನೀವು ಒಂದು ನಿಯಮಾವಳಿಗಳನ್ನ ತಂದು ಆ ತರದ್ದು ಏನಾದ್ರು ಮಾಡಿದ್ರೆ ಅಥವಾ ಜಸ್ಟ್ ಒಂದು ಇಲ್ಲ ಗೊತ್ತಿಲ್ಲ. ಈಗ ಮಾನ್ಯ ಮುಖ್ಯಮಂತ್ರಿ ಅವರು ಚೀಫ್ ಸೆಕ್ರೆಟರಿಗೆ ಬರೆದಿದ್ದಾರೆ. ಮುಂದೆ ಯಾವ ರೀತಿ ಅದನ್ನ ಮಾಡಬೇಕಂತಕ್ಕಂಥದ್ದು ನಾನು ಇಲ್ಲಿ ಕೂತ್ಕೊಂಡು ಮಾತನಾಡಿದ್ರೆ ಅರ್ಥ ಆಗೋದಿಲ್ಲ. ಆದ್ರೆ ಸಮರ್ಪಕವಾಗಿ ಚರ್ಚೆ ಆಗ್ಬೇಕು. ಸರ್, ಆಮೇಲೆ ರಿಜಿಸ್ಟರ್ ಆಗಿರೋ ಸಂಸ್ಥೆನೇ ಅಲ್ಲ ಅಂತ ಹೇಳಿದ್ಮೇಲೆ ಅದನ್ನ ಬ್ಯಾನ್ ಮಾಡ್ತಕ್ಕಂಥದ್ದು ಹೇಗೆ ಬರುತ್ತೆ ಸರ್? ಸರ್ಕಾರ ಹೊರದಿದೆಯಲ್ಲ, ಸರ್ಕಾರ ಹೊರದಿದೆಯಲ್ಲ. ಈಗ ಅದೇ ಕೇಳಬೇಕು ನೀವು. ಎಲ್ಲ RSS ನವರಿಗೆ ಬಿಜೆಪಿ ಅವ್ರಿಗೆ ಕೇಳಿ, RSS ರಿಜಿಸ್ಟರ್ಡ್ ಇದೆ ಇಲ್ಲ ನನಗೆ ಗೊತ್ತಿಲ್ಲ, ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ. ಮತ್ತೆ ರಿಜಿಸ್ಟರ್ಡ್ ಇಲ್ಲ ಅಂತಂದ್ರೆ ಹೆಂಗ್ ನಡೀತಾ ಇದೆ ಅದು? ಆನ್ ವಾಟ್ ಬೇಸಿಸ್ ಇಟ್ ಇಸ್ ರನ್ನಿಂಗ್? ದುಡ್ಡು ಎಲ್ಲಿಂದ ಬರ್ತಾ ಇದೆ ಅವರಿಗೆ? ಇಷ್ಟು ದುಡ್ಡು ಎಲ್ಲಿಂದ ಬಂತು? ಇಡೀ ಆಲ್ ಓವರ್ ಇಂಡಿಯಾ RSS ಆಫೀಸ್ಗಳು ಮಾಡ್ಕೊಂಡಿದ್ದಾರೆ. ಈ ದುಡ್ಡು ಎಲ್ಲಿಂದ ಬಂತು? ಯಾರು ಕೊಟ್ಟರು ದುಡ್ಡು ಇವರಿಗೆ? ಎಲೆಕ್ಟ್ರಲ್ ಬಾಂಡ್ ದುಡ್ಡುಗಳು ಎಷ್ಟು ತಗೊಂಡ್ರು? ಇದು ಸಮರ್ಪಕವಾಗಿ ಚರ್ಚೆ ಆಗ್ಬೇಕ್ರಿ. ಏನಂದ್ರೆ ಅವ್ರದ್ದು ಒಂದು ಅಧಿಕಾರಕ್ಕೆ ಬಂದ ತಕ್ಷಣ ಕೇವಲ ಚುನಾವಣೆ ಗೆಲ್ಲೋದು ಒಂದು ಬಿಟ್ರೆ, ಎಲ್ಲಿ ಕೇಂದ್ರದಲ್ಲಿ ಅದು ಬಿಜೆಪಿಯ ಸಪೋರ್ಟ್, RSS ಸಪೋರ್ಟ್ ಇಂದಾನೆ, RSS ಸಪೋರ್ಟ್ ಇಂದಾನೆ ಬಿಜೆಪಿ ಗೆಲ್ತಿರ್ತಕ್ಕಂಥದ್ದು ಎಲ್ಲ ಗುರುತಿದೆ. ನಡೀತದ ಪಿಕ್ಚರ್ ಸಬ್ಸ್ ನಡೀಲಿ, ನಾವು ಅದನ್ನ ಕಾಯ್ತಾ ಇದೀವಿ. ಆದ್ರೆ ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು, ಯಾವ ತಾಲಿಬಾನ್ ಜೊತೆ ನೀವು 24 ತಾಸು ಮಾತನಾಡ್ತಿದ್ದ ವಿರುದ್ಧವಾಗಿ ಇವತ್ತು ತಾಲಿಬಾನ್ ಜೊತೆ ನೀವೇ ಅಂಡರ್ಸ್ಟ್ಯಾಂಡಿಂಗ್ ಮಾಡಿರೋದು. ಆಮೇಲೆ ಪೆಹಲ್ಗಾಮ್ ವಾರ್ನ, ಯಾವುದು ಮೊನ್ನೆ ಇರ್ತಕ್ಕಂಥ ವಾರ್ನ ನಿಂದಿಸಿದವ್ರು ನೀವೇ, ಪಾಕಿಸ್ತಾನ ಜೊತೆ ಮ್ಯಾಚ್ ಆಡಿದವ್ರು ನೀವೇ. ಇದಕ್ಕೆ ಉತ್ತರ ಕೊಡ್ಬೇಕು ತಾನೆ? ಯಾವ ಪೆಹಲ್ಗಾಮ್ ವಾರ್ ಆಗಿನ 3 ತಿಂಗಳೇನು ಆಗಿದ್ದಿಲ್ಲ. ಸಿಂಧೂರು ಖೂನ್ ಅಂತ ಹೇಳಿದ್ರೆ ನೀವೇ ಹೇಳಿದ್ರಿ. ಆಮೇಲೆ ಅದು ಯಾರೋ 3 ಹೊಡೆದಿದ್ದಾರೆ. ಪೆಹಲ್ಗಾಮ್ನಲ್ಲಿ ಯಾರು ಅಟ್ಯಾಕ್ ಮಾಡಿದಾರಂತದ್ದು ಗುರುತಾದ್ಮೇಲೆ ಯಾರಿಗೋ 3 ಹೊಡೆದಿದ್ದಾರೆ. ವಿಟ್ನೆಸ್ ಏನಿದೆ ಗುರುತಾ? ಅವನ ಜೇಬ್ನಲ್ಲಿ ಮೇಡ್ ಇನ್ ಪಾಕಿಸ್ತಾನ ಅಂತ ಚಾಕ್ಲೇಟ್ ಇತ್ತಂತೆ. ಅವನ ಐಡೆಂಟಿಟಿ ನೋಡ್ರಿ ಹೆಂಗಿದೆ. ಯಾರಿಗೆ ಹುಡುಕ್ ಹೊಡೆದಿದ್ದಾರೆ ಅವ್ರ ಐಡೆಂಟಿಟಿ ಏನ್ ಗುರುತ? ಅವ್ರ ಪೊಕ್ಕಣದಲ್ಲಿ ಸಿಕ್ಕಿರೋದು ಮೇಡ್ ಇನ್ ಪಾಕಿಸ್ತಾನ ಅಂತ ಚಾಕ್ಲೇಟ್ ಇತ್ತಂತೆ. ಇದು ಅವನ ಐಡೆಂಟಿಫಿಕೇಶನ್. ಪುಲ್ವಾಮಾ ಹೋಯ್ತು, ಪಹಲ್ಗಾಮ್ ಹೋಯ್ತು, ಆಮೇಲೆ ಪಠಾನ್ಕೋಟ್ ಅಲ್ಲಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಪಾಕಿಸ್ತಾನ IS ಏಜೆಂಟ್ಗಳಿಗೆ ಕರೆಸಿ ಸರ್ವೆ ಮಾಡಿಸಿದ್ರು. ಇವರು ಪಾಕಿಸ್ತಾನ ವಿರುದ್ಧವಾಗಿ ಮಾತಾಡೋರು ಇವರೇ, ತಾಲಿಬಾನ್ ವಿರುದ್ಧ ಮಾತನಾಡೋದು ಇವರೇ, ಮಾಡಿರ್ತಕ್ಕಂಥದ್ದು ಬಾಂಗ್ಲಾದೇಶ ವಿರುದ್ಧ ಇವರೇ ಮಾತನಾಡ್ತಾರೆ.